ಹರಿ ಓಂ ವೀಕ್ಷಕರೇ, ಪ್ರತಿದಿನ 3 ಯೋಗ ಎಕ್ಸರ್ಸೈಸ್ ನಮ್ಮ ಸಂಪೂರ್ಣ ದೇಹದಲ್ಲಿ ತುಂಬಿರುವಂಥ ಫ್ಯಾಟನ್ನು ಕರಗಿಸಿಕೊಳ್ಳಲು 30 ಡೇಸ್ ಚಾಲೆಂಜಿನ 17ನೇ ದಿನದ ಅಭ್ಯಾಸದಲ್ಲಿ ಮತ್ತೆ 3 ಸರಳವಾದ ಎಕ್ಸರ್ಸೈಸನ್ನು ಅಭ್ಯಾಸ ಮಾಡೋಣ. ಈ ಎಕ್ಸರ್ಸೈಸು ಕೂಡ ನಮ್ಮ ಹೊಟ್ಟೆಯ ಭಾಗದಲ್ಲಿ ತುಂಬಿರುವಂಥ ಫ್ಯಾಟನ್ನು ಕರಗಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ್ ಶ್ರೀಕಾಂತ್. ಬನ್ನಿ ವೀಕ್ಷಕರೇ, ಎಕ್ಸರ್ಸೈಸನ್ನು ಅಭ್ಯಾಸ ಮಾಡಲು ಮೊದಲು ಬೆನ್ನಿನ ಮೇಲೆ ಮಲಗಿಕೊಳ್ಳುವಂಥ ಸ್ಥಿತಿಗೆ ಬನ್ನಿ. ಬೆನ್ನಿನ ಮೇಲೆ ಮಲಗಿಕೊಳ್ಳುವಂಥ ಸ್ಥಿತಿ. ಈಗ ಮೊದಲನೇ ಎಕ್ಸರ್ಸೈಸನ್ನು ಅಭ್ಯಾಸ ಮಾಡೋಣ. ಈ ಎರಡೂ ಮಂಡಿಯನ್ನು ಮಡಚ್ಕೊಳ್ತಾ ನಿಮ್ಮ ಎದೆ ಹತ್ರ ತೆಗೆದುಕೊಂಡು ಬನ್ನಿ. ಹಾಗೆ ನಿಧಾನವಾಗಿ ನಿಮ್ಮ ದೇಹವನ್ನು ಮೇಲಕ್ಕೆತ್ತಿ ಈ ರೀತಿಯಾಗಿ ನಿಮ್ಮ ಎರಡೂ ಕೈಗಳನ್ನು ಮುಂದಕ್ಕೆ ಚಾಚ್ತಾ ಹೋಲ್ಡ್ ಮಾಡಿ 5 ಕೌಂಟ್ ಹೋಲ್ಡ್ ಮಾಡಿ ಸಹಜವಾಗಿ ಉಸಿರಾಟವನ್ನು ಮಾಡಿ 5 ಕೌಂಟ್ ಹೋಲ್ಡ್ ಆದ ನಂತರ ಮತ್ತೆ ಎಕ್ಸೇಲ್ ಮಾಡ್ಕೊಳ್ತಾ ಕಾಲನ್ನು ಕೆಳಗಡೆ ಇಳಿಸಿ ಮೊದಲಿನ ಸ್ಥಿತಿಗೆ ಬನ್ನಿ. ಇನ್ನೊಮ್ಮೆ ಅಭ್ಯಾಸ ಮಾಡೋಣ. ಇನ್ಹೇಲ್ ಅಂಡ್ ಹೋಲ್ಡ್ 5 ಕೌಂಟ್ ಹೋಲ್ಡ್ ಮಾಡಿ 1 2 3 4 5 ಎಕ್ಸೇಲ್. ಅಗೇನ್ ಇನ್ಹೇಲ್ 5 count hold 1 2 3 4 5 exhale. ಈ ರೀತಿಯಾಗಿ ನೀವು 10 times ಅಭ್ಯಾಸ ಮಾಡಿ 1 2 3 4 5 exhale. 10 times ಆದ ನಂತರ ಮತ್ತೆ ಮೊದಲಿನ ಸ್ಥಿತಿಗೆ ಬಂದು ರಿಲ್ಯಾಕ್ಸ್ ಮಾಡಿ. ಇದು ಮೊದಲನೇ ಎಕ್ಸರ್ಸೈಸ್. ಈಗ ಎರಡನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ಮೊದಲು ನಿಮ್ಮ ಎಡಮಂಡಿಯನ್ನು ಮಡಚ್ಕೊಳ್ಳಿ. ಅದಾದ ನಂತರ ಬಲಗಾಲನ್ನು 45 ಡಿಗ್ರಿಗೆ ಮೇಲಕ್ಕೆತ್ತಿ. ಈಗ ನಿಧಾನವಾಗಿ ಹೊಟ್ಟೆಯ ಮೇಲ್ಭಾಗವನ್ನು ಮೇಲಕ್ಕೆತ್ತಿ ಸಾಧ್ಯವಾದರೆ ನಿಮ್ಮ ಹಣೆಯನ್ನು ಎಡಮಂಡಿಗೆ ಟಚ್ ಮಾಡಿ. ಈ ಸ್ಥಿತಿಯಲ್ಲಿ 5 ಕೌಂಟ್ ಹೋಲ್ಡ್ ಮಾಡಿ 1 2 3 4 5 ಎಕ್ಸೇಲ್. ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ. ಮತ್ತೆ ಬಲಮಂಡಿಯನ್ನು ಮಡಚ್ಕೊಳ್ಳಿ. ಹಾಗೆ ಎಡಗಾಲನ್ನ 45 ಡಿಗ್ರಿ ಮೇಲಕ್ಕೆತ್ತಿ. ಈಗ ಎಕ್ಸೇಲ್ ಮಾಡ್ಕೊಳ್ತಾ ನಿಧಾನವಾಗಿ ನಿಮ್ಮ ಹಣೆಯನ್ನ ಬಲಮಂಡಿಗೆ ತಾಗಿಸಲು ಪ್ರಯತ್ನಿಸಿ. 5 ಕೌಂಟ್ ಹೋಲ್ಡ್ ಮಾಡಿ 1 2 3 4 5. ಇನ್ನೊಮ್ಮೆ ಅಭ್ಯಾಸ ಮಾಡೋಣ. ಸೆಕೆಂಡ್ ರೌಂಡ್. ಎಡಮಂಡಿಯನ್ನ ಮಡಚ್ಕೊಳ್ತಾ ಎದೆ ಹತ್ರ ತೆಗೆದುಕೊಂಡು ಬನ್ನಿ. ಹಾಗೆ ಬಲಗಾಲನ್ನ 45 ಡಿಗ್ರಿಗೆ ಮೇಲಕ್ಕೆತ್ತಿ ನಿಮ್ಮ ದೇಹದ ಮೇಲ್ಭಾಗವನ್ನ ಮೇಲಕ್ಕೆತ್ತ ಹಣೆಯನ್ನ ಎಡಮಂಡಿಗೆ ತಾಗಿಸಲು ಪ್ರಯತ್ನಿಸಿ. 5 ಕೌಂಟ್ ಹೋಲ್ಡ್ ಮಾಡಿ 1 2 3 4 5 ಎಕ್ಸೇಲ್. ಈಗ ಇನ್ನೊಂದು ಬದಿಗೆ ಬಲಮಂಡಿಯನ್ನ ಮಡಚ್ಕೊಳ್ತಾ ಎಡಗಾಲು 45 ಡಿಗ್ರಿ ಎಕ್ಸೇಲ್ ಅಂಡ್ ಹೋಲ್ಡ್ 1 2 3 4 5 ರಿಲ್ಯಾಕ್ಸ್. ಈ ರೀತಿಯಾಗಿ ನೀವು 10 ಟೈಮ್ಸ್ ಅಭ್ಯಾಸ ಮಾಡಿ. 10 ಟೈಮ್ಸ್ ಆದ ನಂತರ ಶವಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ಇದು ಎರಡನೇ ಎಕ್ಸರ್ಸೈಸ್. ಈಗ ಮೂರನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ಬಲಗಾಲನ್ನ 19 ಡಿಗ್ರಿ ಮೇಲಕ್ಕೆತ್ತಿ. ಹಾಗೆ ಹೊಟ್ಟೆಯ ಮೇಲ್ಭಾಗವನ್ನ ಮೇಲಕ್ಕೆತ್ತ ನಿಧಾನವಾಗಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ ಎರಡೂ ಕೈಗಳನ್ನ ನೇರ ಮಾಡಿ ಹೋಲ್ಡ್ ಮಾಡಿ. 5 ಕೌಂಟ್ 1 2 3 4 5 ಎಕ್ಸೇಲ್. ಈಗ ಇನ್ನೊಂದು ಬದಿಗೆ ಇನ್ಹೇಲ್ ಅಂಡ್ ಹೋಲ್ಡ್ 1 2 3 4 5 ಎಕ್ಸೇಲ್. ಇನ್ಹೇಲ್ ಹೋಲ್ಡ್ 1 2 3 4 5 exhale. Inhale, hold 1 2 3 4 5 exhale. ಈ ರೀತಿಯಾಗಿ ನೀವು 10 ಟೈಮ್ಸ್ ಅಭ್ಯಾಸ ಮಾಡಿ. 10 ಟೈಮ್ಸ್ ಆದ ನಂತರ 3 ಎಕ್ಸರ್ಸೈಸ್ ಇಂದ ನಮ್ಮ ದೇಹದಲ್ಲಿ ಆದಂತ ಬದಲಾವಣೆಯನ್ನ ಗಮನಿಸ್ತಾ ಆಳವಾದ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, 17ನೇ ದಿನದ ಅಭ್ಯಾಸದಲ್ಲಿ 3 ಸರಳವಾದ ಎಕ್ಸರ್ಸೈಸ್ ಈ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡ್ತಾ ನಿಮ್ಮ ಸಂಪೂರ್ಣ ಹೊಟ್ಟೆ ಭಾಗದಲ್ಲಿ ತುಂಬಿರುವಂತ ಫ್ಯಾಟ್ ಅನ್ನ ಕರಗಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಹರಿ ಓಂ.